ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಓ, ನನಗ್ ನೋವಾಗಿದ್ರೆ ನಾನ್ ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ನಿಂಗೆ ಖುಷಿಯಾಗಿರೋದಾ? ಓಹೋ, ಒಬ್ರಿಗೆ ನೋವಾದ್ರೆ ಅದರಿಂದ ಇನ್ನೊಬ್ರಿಗೆ ಖುಷಿಯಾಗದೇನ ಲವ್? ಅದ್ ಹೇಗಮ್ಮಿ? ನಾನ್ ಈ ಕಡೆ ನೋಡಿದ್ರೆ ಸಮುದ್ರ ಕಾಣಿಸುತ್ತೆ, ಈ ಕಡೆ ನೋಡಿದ್ರೆ ನೀನ್ ಕಾಣಿಸ್ತೀಯ. ಇಲ್ಲಿ ಉಪೇಂದ್ರ ಅವರು ಲಿಟರಲಿ ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತ ಲೈಫ್ ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಈಗ ಅವಳು ಇಲ್ಲ ಅಂದ್ರೆ ಲೈಫ್ ಅಲ್ಲಿ ಮೂವ್ ಆಗ್ಬೇಕು, ಅವಳನ್ನೇ ಹಿಡ್ಕೊಂಡ್ ಕುತ್ಕೋಬಾರ್ದು. ಯಾಕಂದ್ರೆ ಅವ್ರು ಮೂವ್ ಆಗ್ಬಿಡ್ತಾರೆ, ನಾವು ಮಾತ್ರ ಮೂವ್ ಆಗ್ಬಾರ್ದು. ನೋಡಿ ಇದೆಷ್ಟು ಹೊಟ್ಟೆ ಕಿಚ್ಚದೆ ಲವ್ ಮಾಡ್ಕೊಂಡಿರ್ಬೇಕು ಜೀವನ ಪೂರ್ತಿ, ಬಟ್ ಅವ್ರು ಮಾತ್ರ ಬೇರೆಯವ್ರನ್ನ ಹಿಡ್ಕೊಂಡು ಮುಂದಕ್ಕೆ ಹೊಂಟಾಯ್ತಾರಂತೆ ಅನ್ನೋದು ಆ ಹುಡುಗಿದು. ಬಟ್ ಉಪೇಂದ್ರ ಹೇಳ್ತಿರೋದು, ನೀವು ಪ್ರಾಕ್ಟಿಕಲ್ ಇರ್ಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಆಗಿರ್ಬೇಕು. ಏನ್ ಕಾಣಿಸ್ತೀವಿ ನೋಡಿ, ಸಮುದ್ರ ಕಾಣಿಸ್ತಿದ್ರೆ ಸಮುದ್ರನೇ ಕಾಣಿಸ್ತಾ ಇರೋದು, ನೀನ್ ಕಾಣಿಸ್ತಿದ್ರೆ ನೀನೇ ಕಾಣಿಸ್ತಾ ಇರೋದು, ಹಂಗೆ ಅಷ್ಟೇ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅಂದ್ರೆ ಒಂದ್ ಹುಡುಗಿನ ಲವ್ ಮಾಡಿದ್ರೆ ನಾನ್ ತುಂಬಾ ವಿಷಯ ದ್ವೇಷಿಸ್ಬೇಕು, ಅಂದ್ರೆ ಕುರುಡ ಆಗ್ಬೇಕು. ಐ ಲವ್ ಯು ಅನ್ನೋ ಬದಲು ಐ ಲವ್ ಯು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿತ್ತಮ್ಮಿ. ಇದ್ರ ಅರ್ಥ ಅವ್ರೇನೋ ಹೇಳಕ್ ಟ್ರೈ ಮಾಡ್ತಾರೆ ಅಂದ್ರೆ, ಒಂದ್ ಹುಡುಗಿಗೋಸ್ಕರ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕು, ಅವಾಗ್ಲೇ ಆ ಹುಡುಗಿ ಸಿಗೋದು ಅನ್ನೋ ತರ. ನೋಡಿ, ಲವ್ ಅನ್ನೋದೇ ಅದು. ಲವ್ ಅಂದ್ರೆ ಸ್ಯಾಕ್ರಿಫೈಸ್ ಕೇಳುತ್ತೆ. ಅದಕ್ಕೆ ಅವ್ರು ಹೇಳೋದು, ಲವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಲ್ವ ನೀವು. ಲವ್ ಅಂದ್ರೆ ಯಾರಿಗೇ ಆಗ್ಲಿ, ಪೇರೆಂಟ್ಸ್ಗೆ ಆಗ್ಲಿ, ಯಾರಿಗೇ ಆಗ್ಲಿ, ಯಾರನ್ನಾರು ನಾವು ತುಂಬಾ ಜಾಸ್ತಿ ಇಷ್ಟಪಡ್ತಿದ್ರೆ ಅವ್ರಿಗೋಸ್ಕರ ನಾವು ಎಷ್ಟೊಂದು ಥಿಂಗ್ಸ್ ನ ಸ್ಯಾಕ್ರಿಫೈಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದಿರೋದೇ ಹಂಗೆ, ನೀವು ತುಂಬಾ ಬೇಕಾಗಿರೋದನ್ನ ಬಿಟ್ಕೊಡ್ಬೇಕಾಗುತ್ತೆ ಇನ್ನೊಂದಿನ ಪಡಿಯೋಕ್ಕೋಸ್ಕರ. ಸೊ ಒಂದನ್ನ ಪಡಿಬೇಕು ಅಂದ್ರೆ ಇನ್ನೊಂದು ಬಿಡ್ಲೇಬೇಕು. ಅದನ್ನೇ ಒಂದು ಸ್ಮಾಲ್ ಫಾರ್ಮ್ ಆಗಿ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋರೆ ಅಷ್ಟೇ. ನಾನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನೋ 6 ಮಸಾಲೆನ ಮಿಕ್ಸ್ ಮಾಡಿ, ಅದನ್ನ ನರ್ವು, ಬೋನು, ಮಸಲಲ್ಲಿ ಪ್ಯಾಕ್ ಮಾಡಿ, ಅದಕ್ಕೆ ಹಾರ್ಟ್ ಅನ್ನೋ ಇಂಜಿನ್ ನ ಫಿಕ್ಸ್ ಮಾಡಿ, ಅದಕ್ಕೆ ಬ್ಲಡ್ ಅನ್ನೋ ಪೆಟ್ರೋಲ್ ಹಾಕಿ ಇಂಜಿನ್ ನ ಸ್ಟಾರ್ಟ್ ಮಾಡಿದ್ರೆ, ಲೈಫ್ ಅನ್ನೋ ವಿಜುವಲ್ಸ್ ನ ಕಣ್ಣನ್ನೋ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ, ಅದು ಬ್ರೈನ್ ಅನ್ನೋ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆದ್ರೆ ಅದು ಪ್ರೊಜೆಕ್ಟ್ ಆಗೋ ಪಿಕ್ಚರ್ ಕಣೆ ನಾನು. ಆ ಪಿಕ್ಚರ್ ನಾನು. ಎಕ್ಸ್ಪ್ಲನೇಷನ್ ಅವರೇ ಬಾಯ್ಬಿಟ್ಟು ಹೇಳ್ತಾರೆ ನಾನು ಅಂತ. ಬಟ್ ನಾನು ಅನ್ನೋ ಕ್ಯಾರೆಕ್ಟರ್ನ ಮನುಷ್ಯ ಅಂತ ರೂಪದಲ್ಲಿ ಈ ತರ ಬರ್ತಾನೆ ಇದ್ರೆ ಅವನು ಬ್ರೈನ್ ಒಳಗಡೆ ಇರೋದು ಅಂತ ತೋರಿಸ್ತಾ ಇರೋದು. ಹಂಗಂದ್ರೆ ನನಗೆ ಏನಾದ್ರು ಬೇಕು, ಮಾಡ್ತಾನೆ ಇರ್ಬೇಕು. ನಾನು ಅನ್ನೋ ಕ್ಯಾರೆಕ್ಟರೇ ಆತರ ನಿಮ್ ಲೈಫ್ ಅಲ್ಲಿ ಇರ್ತಾನೆ ಅಂದ್ರೆ ನಿಮ್ ಒಳಗಡೆ ಇರ್ತಾನೆ. ಅವ್ನಿಗೆ ಏನಾದ್ರು ಬೇಕು 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 ಅಂತಾನೆ ಅನಿಸ್ತಾನೆ ಇರುತ್ತೆ. ಅದಕ್ಕೆ ನನ್ನ ಬೇಕು ಬೇಕು ಅನ್ನೋನೇ ಬೇಕುಪ್ಪ ಅನ್ನೋ ಕಡೆ ನಾನು ಅಂತ ಯಾಕೆ ಬೈತಾ ಇರ್ತಾಳೆ, ಇದಕ್ಕೇನೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳಕ್ಕೋಸ್ಕರ, ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ಯಾವ ತರ ಅವರು ತೋರ್ಸವ್ರೆ. ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ, ಪರವಾಗಿಲ್ಲ, ನಾನು ಇದೀನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ. ಕನ್ಸ ನಮಸ್ಕಾರ ಬಂಗಾರ, ಅದು ಕನಸೆ, ಇದು ನಿಜ. ಈ ಸೀನ್ ಲಿಟ್ರಲಿ ಮಲ್ಪೆ ಬಾಬು ಕನ್ಸ್ ಕಾಣ್ತಾ ಇರೋದು. ಇದು ಇನ್ಸೆಪ್ಷನ್ ರೆಫರೆನ್ಸ್ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದು ಕನ್ಸು ಒಳಗಡೆ ಕನ್ಸು. ಅದಕ್ಕೆ ಡೈಮೆನ್ಷನ್ ಅನ್ನೋದು ಏನಕ್ಕೆ ಬಂತು ಅಂದ್ರೆ ಇದಕ್ಕೋಸ್ಕರನೇ ಬಂದಿದ್ದು. 3 ಡೈಮೆನ್ಷನ್ ನಡೀತಾ ಇರಕತ್ತೆ. ಅದರಲ್ಲಿ ಮಲ್ಪೆ ಬಾಬು ಕನ್ಸ್ ಕಾಣ್ತಾವನೆ. ಈ ತರ ನಾನು ಅನ್ನೋನಿದ್ದ, ಅವನು ಅದು ಲಕ್ಷ್ಮಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಈ ತರ ಡೈಲಾಗ್ಗಳು ಹೇಳ್ತಾವನೆ. ಆ ಟೈಮಲ್ಲಿ ಮಲ್ಪೆ ಬಾಬು ಎಂಟ್ರಿ. ಈ ತರ ಕನ್ಸದು ಮಲ್ಪೆ ಬಾಬು ನೋಡ್ತಾರ ಕನ್ಸಿದು. ನಿಂತ್ ಕಡೆ ಕನ್ಸಲ್ ಕನ್ಸ್ ಬರ್ತಾಯ್ತು ಕಣೋ. ಯಾವ್ದೋ ಕೊಟ್ಟಲ್ಲ ಇನ್ಫೆಕ್ಷನ್ ಸೀಡಿ, ಅದ್ ನೋಡ್ದಾಗಿಂದಳು ನನ್ಗೆ ಹಿಂಗೆ ಕನ್ಸ್ ಬೀಳ್ತಾಯ್ತು ಕಣೋ. ಇಲ್ಲಿ ನೋಡಿ ಇನ್ಸೆಪ್ಷನ್ ಏನ್ ಸಕ್ಕದಾಗಿ ರೆಫರೆನ್ಸ್ ಮಾಡೋರೆ. ಫಸ್ಟ್ ಕನ್ಸ ಅಂತ ಅವನೇ ಅನ್ಕೋತಾನೆ, ತಿರ್ಗಾ ಬಂದ್ಬಿಟ್ಟು ಅದು ಕನ್ಸ, ಇದು ನಿಜ ಅಂತ ಬಂದ್ಬಿಟ್ಟು ಶೂಟ್ ಮಾಡ್ತಾರೆ. ಸೊ ಇನ್ಸೆಪ್ಷನ್ ನೋಡಿ ಲೇಯರ್ಸ್ ಹೆಂಗ್ ಕಾಣಿಸ್ತು. ಫಸ್ಟ್ ಲೇಯರ್ ಹಂಗಿತ್ತು, ಸೆಕೆಂಡ್ ಲೇಯರ್ ಅಲ್ಲಿ ಇವ್ನು ಹಿಂಗ್ ಮಾಡ್ತಿದ್ದ, ಈಗ ಥರ್ಡ್ ಲೇಯರ್. ಇದು ಇವನಿಗೂ ಗೊತ್ತಿಲ್ಲ ಮಲ್ಪೆ ಬಾಬುಗೆ ದಟ್ ಇದು ಯಾರೋ ಒಬ್ಬ ಇಮ್ಯಾಜಿನ್ ಮಾಡ್ಕೊಂಡು ನಡೆಸ್ತಾ ಇರೋದು ಪೂರ್ತಿ ಕತೆ ಉಪ್ಪಿಟ್ಟು ಅನ್ನೋದು. ನೋಡಿ ಹೆಂಗಿತೆ, ಇದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾರೆ. ಡೈಮೆನ್ಷನ್ಸ್ ನೀವ್ ಹೆಂಗೆ ಇನ್ಸೆಪ್ಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿಲ್ವ ಎಷ್ಟೋ ಜನ, ಅದೇ ತರ ಇದು ಇನ್ಸೆಪ್ಷನ್. ಈ ಮೂವಿನು ಇದು ಒಬ್ರು ತಲೆಯಲ್ಲೇ ನಡೀತಾ ಕತೆ. ಅಂದ್ರೆ ಆ ತಲೆ ನಿಮ್ದೆ, ಅದಕ್ಕೆ ಅನ್ನೋನು. ಆ ಪರ್ಸನ್ ಯಾರು ಯೋಚನೆ ಮಾಡ್ತಾವನೆ ಆತರ, ಅದು ನೀವುಗಳು. ನಿಮ್ ಹೆಸರು ನನಗೇನೋ ಗೊತ್ತಿಲ್ಲ, ಆದ್ರೆ ನಿಮ್ ತಲೆಯಲ್ಲಿ ಓಡ್ತಾ ಐತೆ ಈ ಪಿಕ್ಚರು. ಅದಕ್ಕೆ ಅವನು ಅನ್ನೋನು. ಅರ್ಥ ಮಾಡ್ಕೊಳ್ಳಿ. ಯಾಕೆ ಯೋಚನೆ ಮಾಡ್ತಾನೆ? ಆ 1000 ಕೋಟಿ ಆಸ್ತಿ ಅವನ ಹೆಸರಲ್ಲಿ ಇದೆಯಲ್ಲ. ಏನ್ ಸರ್ ಎಲ್ರು ಹಾಗೆ ಹೇಳ್ತಾರಲ್ಲ, ಏನ್ ಸರ್ ವಿಷಯ? ನೋಡಿದ್ರ ನಿಮ್ ಕ್ಯಾರೆಕ್ಟರ್ ನಿಮ್ ಬ್ರೈನ್ ಹೆಂಗ್ ಮಾಡ್ತು ಅಂತ ಅಂದ್ರೆ, ಈ ಸೀನ್ ಅಲ್ಲಿ ನಿಮ್ಗೆ ಏನೇನ್ ಗೊತ್ತಾಯ್ತು ಬಂದ್ ಹೇಳ್ರಿ ಅಂತ ಅಂದಿದ್ಕೆ ಅವ್ರ ಪೊಲೀಸ್ ಅವ್ರಿಗೆ ಏನೇನ್ ಕಾಣಿಸ್ತು ಅದನ್ನ ಮಾತ್ರ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಪ್ರಕಾರ ನೀನುನೇ ಇರೋದಲ್ಲಿ. ನಾನು ಅನ್ನೋ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತೇ ಇಲ್ಲ, ಅವ್ನು ಬಂದಿದ್ದು ಇಲ್ಲ, ಅವ್ನ ಬಗ್ಗೆ ಕಾಣಿಸ್ಕೊಂಡು ಇದ್ದಿಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದಕ್ಕೆ ಹೇಳಿದ್ ಇವ್ರುಗಳು ಮಾತ್ರ ಪ್ರೆಸೆಂಟ್ ಅಲ್ಲಿ ಇದ್ದಿದ್ದು. ನೀನು ಜೊತೆಗೆ ಈ ಮೇನ್ CBI ಆಫೀಸರ್ ಇದ್ದಲ್ಲ, ಅವ್ನು ಮಾತ್ರ ಪ್ರೆಸೆಂಟ್ ಅಲ್ಲಿ ಇದ್ದಿದ್ದು. ಈ ಮಿಕ್ತರೆಲ್ಲ ಪಾಸ್ಟ್ ಫ್ಯೂಚರ್ ಅಲ್ಲಿ ಯೋಚನೆ ಮಾಡ್ಕೊಂಡೇ ಕೂತಾರ. ಅದಕ್ಕೆ ನಾನು ಅನ್ನೋನು ಬರೋದು, ಇಲ್ಲಾಂದ್ರೆ ನಾನು ಅನ್ನೋನು ಬರಲ್ಲ. ನೀವು ಅದನ್ನೇ ಅಬ್ಸರ್ವ್ ಮಾಡ್ಬೇಕು. ಇದು ಪ್ರೆಸೆಂಟ್ ಅನ್ನೋ ಒಂದು ಲೈನ್ ಇದೆಯಲ್ಲ, ಅದ್ರಲ್ಲಿರೋ ಕ್ಯಾರೆಕ್ಟರ್ಗಳು ಅವ್ರುಗಳು ಹಿಂಗೆ ಅಂತ ಡಿಸ್ಕಷನ್ ಮಾಡ್ತಾರೆ. ಬಟ್ ಇದ್ರ ಜೊತೆ ನಿಮ್ ತಲೆ ನಡೀತಾರ ಕಥೆ ಆಗಿರೋದ್ರಿಂದ ಇದು
ಇವನು ಏನಪ್ಪದು CBI ಆಫೀಸರ್ ಕೂಡ ಏನಪ್ಪದು ಆ ಆಸ್ತಿ ಹೊಡಿಬೇಕು ಅನ್ನೋದಕ್ಕೋಸ್ಕರನೇ ಟ್ರೈ ಮಾಡ್ತಿರ್ತಾನೆ. ಅದಕ್ಕೆ ನೀನು ಫಾಲೋ ಮಾಡ್ತಿರ್ತಾನೆ ನೋಡಿ. ನಾನು ವಿಚಾರಿಸ್ಕೊಂಡು ಹೋದಾಗ ನನಗೆ ಹಲವಾರು ಎವಿಡೆನ್ಸ್ಗಳು ಸಿಕ್ಕಿದ್ವು. ಇದ್ರ ಹಿಂದೆ ನಾನು ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನು ನಾನು ನಂದು ಅನ್ನೋದನ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಿ ನೀನು ಅನ್ನೋ ಒಬ್ಬ ಸನ್ಯಾಸಿ ಆಗಿದ್ದ ಅಂತ ಗೊತ್ತಾಯ್ತು. ಈ ಪಿಕ್ಚರ್ ಅಲ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ ಇಲ್ಲ ಅಂದ್ಮೇಲೆ ಇದು ಹೆಂಗ್ ನಾನು ಬಗ್ಗೆ ಇವ್ನು ಹೇಳ್ತಾವನಲ್ಲ, ಇದು ಕಟ್ಕತೆನೆ. ಇಲ್ಲಿ ಇವನು ಸುಳ್ಳು ಹೇಳ್ತಾವನೆ, ಯಾಕಂದ್ರೆ ಇವನಿಗೂ ಆಸ್ತಿ ಹೊಡಿಬೇಕಾಗಿತ್ತು. ಹಾಗಾಗಿ ನಾನು ಬಗ್ಗೆ ಹುಡುಕ್ತಾ ಇರಲಿಲ್ಲ, ಅವನು ಖುಷಿನ ಹುಡುಕ್ತಾ ಇದ್ದು. ಬಟ್ ಖುಷಿ ಸಿಕ್ತಾಗ ಏನಾಗ್ಬಿಡ್ತು, ನೀನು ಅನ್ನೋ ಕ್ಯಾರೆಕ್ಟರ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಈಗ ಹೆಂಗ್ ಇದನ್ನ ಡೈವರ್ಟ್ ಮಾಡೋದು ಅಂದ್ಬಿಟ್ಟು ಪೊಲೀಸ್ ಅದೇ CBI ಆಫೀಸರ್ಗೆ ಅವನಿಗೂ ಆಸ್ತಿ ಹೊಡಿಬೇಕು ಅಂತ ಆಸೆ ಇತ್ತು. ಯಾಕೆಂದ್ರೆ ಇವನು ಆಕ್ಚುಲಿ ಸಲೀಮ್ನ ಹಿಡಿಬೇಕು ಅಂದ್ಕೊಂಡು ಇವಳಿಂದ ಬಿದ್ದಿರ್ತಾನೆ ಮಂದಾಕಿಣಿ ಹಿಂದೆ. ಬಟ್ ಮಂದಾಕಿಣಿ ಓಡೋಗೋ ಟೈಮ್ನಲ್ಲಿ ಇವನಿಗೆ ಆ ಪೇಪರ್ ಸಿಕ್ಬಿಟ್ಟಿರುತ್ತೆ, ವಿಲ್ಲು. ಆ ವಿಲ್ನ ಇಟ್ಕೊಂಡು ಇವನಿಗೆ ಕಟ್ಕತೆ ಕಟ್ತವನೆ. ಈಗ ಅವನಿಗೆ ಬೇಕಾಗಿರೋದು ಖುಷಿ, ಯಾಕಂದ್ರೆ ಪೂರ್ತಿ ಆಸ್ತಿ ಹೊಡಿಬೇಕು ಅಂತ. ಬಟ್ ಅದಕ್ಕೆ ಅಷ್ಟರಲ್ಲಿ ನೀನು ಅನ್ನೋ ಕ್ಯಾರೆಕ್ಟ್ರು ಇವಳಿಗೆ ಖುಷಿಗೆ ಸಿಕ್ಬಿಟ್ಟವನೆ, ಲಕ್ಷ್ಮಿಗೆ. ಬಟ್ ಈ ಮ್ಯಾಟ್ರ್ ಅವ್ನಿಗೆ ಗೊತ್ತಿರೋದ್ರಿಂದ ಅವನೇನ್ ಮಾಡ್ತಾನೆ, ಈಗ ಸ್ವಲ್ಪ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ನಾನು ಅನ್ನೋ ಕ್ಯಾರೆಕ್ಟ್ರು. ಈಗ ನೋಡಿ, ನಾನು ಅನ್ನೋದು ಏನಕ್ಕೆ ಬಂತು ಅಂದ್ರೆ ಇಲ್ಲಿ ಆ CBI ಅನ್ನೋ ಒಳಗಡೆನು ನಾನು ಅನ್ನೋನವನೇ. ಆ ನಾನು ಅನ್ನೋನ್ಗೆ ಈ ಆಸ್ತಿ ಹೊಡಿಬೇಕು ಅಂತ ಆಸೆ. ಅದಕ್ಕೋಸ್ಕರ ಈಗ ನಾನು ಅನ್ನೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿ ಸುಮ್ಮನೆ ಇಲ್ದಿರೋ ಕಟ್ಕತೆನ ಹೇಳ್ತವನೆ CBI ಆಫೀಸರ್. Where there is a will, there is a way. ಟೆಕ್ನಿಕ್ಲಿ ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಏನಂದ್ರೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸೊ ನಿಮ್ಗೆ ಏನಾದ್ರು ಲೈಫಲ್ಲಿ ಬೇಕು ಅಂದ್ರೆ ಅದಕ್ಕೆ ದಾರಿ ಹುಡುಕಿ ಸಿಕ್ಕೇ ಸಿಗುತ್ತೆ ಅಂತ. ನಿಮ್ಗೆ ಅದು ಎಷ್ಟು ಬೇಕು ಅಂತ ನೀವು ಸ್ಟ್ರಾಂಗ್ ಆಗಿರ್ತೀರೋ ಅಷ್ಟೇ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ದಾರಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಥರ. ಅವ್ರು ವೇರ್ ಇಸ್ ದ ವಿಲ್ ದೇರ್ ಇಸ್ ಅ ವೇ ಅಂತ. ಸೊ ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಟೆಕ್ನಿಕ್ಲಿ ಇಲ್ಲಿ ಮಂದಾಕಿನಿ ಮೇ ಬಿ ಅದಕ್ಕೋಸ್ಕರ ಆ ವಿಲ್ ನ ಕ್ರಿಯೇಟ್ ಮಾಡಿದ್ರು ಅಂತ ಇವ್ನು ಹೇಳ್ತಾ ಇರೋದು, ಯಾರು CBI ಆಫೀಸರ್. ಬಟ್ ಆಕ್ಚುಲಿ ಅವಳು ಏನೋ ಬೇರೆ ರೀಸನ್ಗೆ ಆ ವಿಲ್ ನ ಕ್ರಿಯೇಟ್ ಮಾಡಿರ್ತಾಳೆ. ಅಂದ್ರೆ ನೀವೇ ಕ್ರಿಯೇಟ್ ಮಾಡಿಸಿದ್ರು ಗುರು, ಸತ್ಯ ಹೇಳ್ಬೇಕು, ನಿಮ್ ತಲೆಗಡೆ ನಡೀತಾ ಇದ್ದಿದ್ದಲ್ವಾ, ನೀವೇ ಮಂದಾಕಿನಿ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಬಿಟ್ಟು ಹಿಂಗೆ ನೀನು ಅನ್ನೋ ಕ್ಯಾರೆಕ್ಟರ್ ಇದ್ರ ಜೊತೆ ಇನ್ವಾಲ್ವ್ ಆಗ್ಬೇಕು ಅನ್ನೋಕ್ಕೋಸ್ಕರ ಮಾಡಿದ್ದು ಅಷ್ಟೇ, ಇನ್ನೇನು ಇಲ್ಲ. ಆಗ ಮಂದಾಕಿನಿ ನೀನು ಮತ್ತೆ ತನ್ನ ಮಗಳು ಖುಷಿ ಒಂದಾದ್ರೆ ಇಡೀ ಆಸ್ತಿಗೆ ವಾರಸ್ದಾರ ನೀನು ಅಂತ ಒಂದ್ ವಿಲ್ ಬರ್ದ್ಲು. ಹಿಂಗ್ ಅಬ್ಸರ್ವ್ ಮಾಡಿದ್ರ ನೀನು ಮತ್ತೆ ಖುಷಿ, ಇದು ಈಗ ಏನಪ್ಪದು ಸೈಕಾಲಜಿ ಒಳಗಡೆ ನುಗ್ಸ್ತೀನಿ ಸ್ವಲ್ಪ ಲೈಟ್ ಆಗಿ, ನಿಮ್ಗೆ ಅರ್ಥ ಆಗ್ಬೋದು. ಇದ್ರ ಅರ್ಥ ಏನ್ ಗೊತ್ತಾ, ನೀನು ಅಂದ್ರೆ ನೀವುಗಳು ಖುಷಿಯಾಗಿದ್ರೆ ಆಟೋಮೆಟಿಕ್ ಆಗಿ ನೀವು 1000 ಕೋಟಿಗೆ ಒಡೆಯರಾಯ್ತೀರಾ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿರೋದು ಸೈಕಾಲಜಿಕಲ್ ವೇ ಅಲ್ಲಿ. ಸೊ ಅದನ್ನ ಇಟ್ಕೊಂಡು ಅವರು ಹಿಂಗೆ ತೋರಿಸ್ತಾ ಇರೋದು ಇವನ್ ಥ್ರೂ, ಯಾರ ಹತ್ರ CBI ಆಫೀಸರ್ ಥ್ರೂ ಇಂದ ನಿಮಗೆ ತೋರಿಸ್ತಾರೋ. CBI ಆಫೀಸರ್ ಕೂಡ ಅಲ್ಲಿ ಏನ್ ಮಾಡ್ತಾವನೆ, ಇದನ್ನ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ತರ ವೇಲ್ ಹೇಳ್ತಾ ಇರೋದು. ಪ್ಲಸ್ ಇದ್ರಲ್ಲಿ ಅವನದು ಇನ್ವಾಲ್ವ್ಮೆಂಟು ಇದೆ. ಸೊ ಅವ್ನಿಗೆ ಈ ಆಸ್ತಿ ಹೊಡಿಬೇಕು ಅಂತ ಆಸೆ ಇದೆ. ಅದು ನೋಡಿ, ಅಲ್ಲೋ ಅವನು ನಾನು ಅಂತ ಬದುಕ್ತಾವನೆ, ನೀನು ಆಗಿಲ್ಲ ಅಲ್ಲಿ. ನೀನು ಅಂದ್ರೆ ನೀವುಗಳು, ಅರ್ಥ ಮಾಡ್ಕೊಳ್ಳಿ, ನೀವುಗಳೇ ಅನ್ನೋನು, ಇನ್ಯಾರು ಇಲ್ಲ. ಸೊ ನೀವುಗಳು ಖುಷಿಯಾಗಿದ್ರೆ ಆಟೋಮೆಟಿಕ್ 1000 ಕೋಟಿ ಒಡೆಯರಾಯ್ತೀರಾ ಅನ್ನೋದು ಇಂಡೈರೆಕ್ಟ್ ರೆಪ್ರೆಸೆಂಟೇಟಿವ್ ಇಲ್ಲಿ. ಅದಕ್ಕೆ ಅವ್ರು ಸೈಕಾಲಜಿ ಮಿಕ್ಸ್ ಮಾಡಿರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆತರ ವಿಲ್ ಬರ್ದ ಮಂದಾಕಿನಿ ಆ ವಿಲ್ನ ತಂದು ಸನ್ಯಾಸಿ ಕೈ ಕೊಟ್ಟು ಎಲ್ಲೋ ಹೊರಟೋದ್ಲು. ಆ ವಿಲ್ ಕೈಗೆ ಸೇರ್ತಿದ್ದಂಗೆ ಈ ಸನ್ಯಾಸಿ ಫುಲ್ ಚೇಂಜ್ ಆಗ್ಬಿಟ್ಟ. ಇವನ್ ಜೊತೆ ಸೈಲೆಂಟ್ ಆಗಿದ್ದ ಆ 6 ಜನ ಕಿಡಿಗೇಡಿಗಳು ಮತ್ತೆ ವೈಲೆಂಟ್ ಆದ್ರು. ಇಲ್ಲೊಂದು ಥಿಂಗ್ ಅಬ್ಸರ್ವ್ ಮಾಡಿದ್ರ, ಈ ವಿಷಯ ಇವನ್ಗೆ ಹೆಂಗ್ ಗೊತ್ತಾಯ್ತು? ಯಾರು ಕೇಳಲೇ ಇಲ್ವಲ್ಲ ನೀವು? ಇದೆಲ್ಲ ಇವನ್ಗೆ ಹೆಂಗ್ ಗೊತ್ತಾಯ್ತು? ವಿಲ್ಲು ಅವನ ಹತ್ರ ಇದ್ರೆ ಏನಪ್ಪ ಅದು ನಿನ್ಗೆ ಹೆಂಗ್ಲ ಗೊತ್ತಾಯ್ತು? ನಾನು ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ಬಿಟ್ಟೆ, ಅದು 6 ಜನಕ್ಕೆ ಮಾತ್ರ ಗೊತ್ತಿದ್ದು, ಅದೇಂಗ್ ನಿನ್ ಗೊತ್ತಾಯ್ತು ಅಂತ ನಾನು ಕೇಳ್ತಾ ಇರೋದು. ಹಂಗಂದ್ರೆ ಟೆಕ್ನಿಕ್ಲಿ ಇದು ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ತಾನೇ ಅರ್ಥ. 6 ಜನಕ್ಕೆ ಮಾತ್ರ ಗೊತ್ತಿದ್ದು, ಆಯ್ತಾ? ನೀನು ಬಿಟ್ಟು 6 ಜನಕ್ಕೆ ಮಾತ್ರ ಗೊತ್ತಿದ್ದು. ಮತ್ತೆ ನಿನ್ಗೆ ಹೆಂಗ್ ಗೊತ್ತಾಯ್ತು CBI ಆಫೀಸರ್ಗೆ? ಯಾಕಂದ್ರೆ CBI ಆಫೀಸರ್ ಸುಳ್ಳು ಹೇಳ್ತಾನೆ. ಯಾಕೆಂದ್ರೆ ನನ್ಗನ್ಸೋ ಪ್ರಕಾರ ಮಂದಾಕಿಣಿ ಸ್ಟಾರ್ಟಿಂಗ್ ಅಂದ್ರೆ ಫೇಕ್ ಕತೆ, ಬಟ್ ಹೇಳ್ತಾ ಇರೋದು ನಾನು ನಾರ್ಮಲ್ ಆಗಿ ಹಿಂಗ್ ನಡೆದಿದ್ರೆ. ಇವನೇ ಅವ್ನ ಹಿಂದೆ ಹೋಗಿ, ಮಂದಾಕಿಣಿ ಹಿಂದೆ ಹೋಗಿ ಅವ್ನ ಗಾಡಿ ಪೇಪರ್ ಸಿಕ್ಕಿ ನೀನು ಅನ್ನೋ ಕ್ಯಾರೆಕ್ಟರ್ ಸಿಗಕ್ ಮುಂಚೆನೆ ಏನಪ್ಪದು ಖುಷಿನ ಇಟ್ಕೊಂಡು ದುಡ್ಡು ಮಾಡ್ಕೊಂಬಿಡ ಅಂತ ಪ್ಲಾನ್ ಮಾಡಿದ್ದ CBI ಆಫೀಸರ್. ಅಷ್ಟರಲ್ಲಿ ನೀನು ಅನ್ನೋ ಕ್ಯಾರೆಕ್ಟರ್ ಬಂದ್ಬಿಟ್ಟ. ಈಗ ಅವ್ನ ಪ್ಲಾನ್ ಎಲ್ಲ ಚೇಂಜ್ ಆಗೋಯ್ತು. ಸೊ ಹಾಗಾಗಿ ನೀನು ಈಗ ಏನಪ್ಪದು ಖುಷಿನ ಮೇಲೆ ಫೋಕಸ್ ಮಾಡೋದು ಬಿಟ್ಬಿಟ್ಟು ಅವ್ನು ನೀನು ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರ್ತಾನೆ. ಅಬ್ಸರ್ವ್ ಮಾಡಿಬೇಕಿದ್ರೆ ಪೂರ್ತಿ ಪಿಕ್ಚರ್ ಅಲ್ಲಿ. ಅವ್ನು ನಾನು ಆಗಿದಾಗ ಮಾಡಿದ್ನಲ್ಲ ಹಲ್ಕ ಕೆಲಸ, ಅದ್ರ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಅವ್ನ ಅರೆಸ್ಟ್ ಮಾಡಿ ಇಟ್ಕೋತೀನಿ.
ಎಲ್ಲ ಆಸ್ತಿನೂ ನಾವೇ ಎಂಜಾಯ್ ಮಾಡ್ಬೋದು. ಇಲ್ಲೇ ನೋಡಿ ಆಡಿ CBI ಆಫೀಸರ್ ಒಪ್ಕೋತವನೆ ಆಸ್ತಿ ನಾವೇ ಎಂಜಾಯ್ ಮಾಡ್ಬೋದು ಅಂತ. ಅಲ್ಲೇ ಗೊತ್ತಾಗೋಯ್ತಲ್ಲ ಅವ್ನು ಸುಳ್ಳು ಹೇಳ್ತವನೆ ಅಂತ. ಹೆಂಗು ಈ ಪೊಲೀಸ್ ಆಫೀಸರ್ಗಳು ನೀವು ಕಳ್ಸಿರೋದೇ ಅಲ್ವಾ ಅಂದ್ರೆ ನಿಮ್ ತಲೆ ನಡೀತಿರೋದು. ಹೆಂಗು ಪೆಂಗ ಮಾಡೋದು ಈಸಿ ಅನ್ಬಿಟ್ಟು ಪೆಂಗ ಮಾಡ್ತಾವನೆ, ನೀವು ಅದನ್ನೇ ನಿಜ ಅಂತ ನಂಬ್ಬಿಟ್ರಿ. ನಾನು ಅನ್ನೋ ಕ್ಯಾರೆಕ್ಟರ್ ಬರೋದೇ ಇಲ್ಲ ಬರೋದೇ ಇಲ್ಲ ಅಂದ್ಮೇಲೆ ಇದು ಹೆಂಗೆ ಆಯ್ತು? ಅವನ್ ಯಾವಾಗ ವಿಲ್ ಮಾಡಿಸ್ಕೊಂಡ? ಇದೆಲ್ಲ ಇವ್ನು ಹೇಳ್ತಾರೆ ಕಟ್ಕತೆ. ಚೆನ್ನಾಗಿ ಪುಂಗ್ತವ್ರೆ, ನೀವು ಪುಂಗಿಸ್ಕೊಂತ ಇದ್ದೀರಾ. ಅದಕ್ಕೆ ಹೇಳಿದ್ ನಾನು ಅನ್ನೋ ಕ್ಯಾರೆಕ್ಟ್ರು ಬರೋದೇ ಇಲ್ಲ. ಪ್ಲಸ್ ನೀನು ಎಕ್ಸಿಸ್ಟೆನ್ಸ್ ಇಲ್ಲ, ಯಾಕಂದ್ರೆ ನೀನು ನಿಮ್ ತಲೆ ನಡೆದಿದ್ದು. ಸೊ ಅದಕ್ಕೆ ಅನ್ನೋನು ನೈಸ್. ಆ ಮಂದಾಕಿನಿ ಮಗಳು ಖುಷಿ ಇದ್ದಾಳಲ್ಲ, ಅವ್ಳು ಬೇರೆ ಯಾರೋ, ಈ ಹುಡುಗಿ ಅಲ್ಲ. ಇವಳೇ ಖುಷಿ ಅನ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಆ ರೌಡಿಗಳು ಭಯ ಪಡಿಸಿ ಈ ಹುಡುಗಿನ ಇವನಿಂದ ಬಿಟ್ಟಿದ್ದಾರೆ. ಹೇಳಿದ್ರೆ ಸುಳ್ಳು ಹಿಂಗೆ ಹೇಳ್ಬೇಕು. ಸೊ ಟೆಕ್ನಿಕ್ಲಿ ನೀವು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ನೋಡೋರಿಗೆ ಹಂಗೆ ಅನ್ಸುತ್ತೆ, ಇವ್ನು ಹೇಳ್ತಾ ಇರೋದೇ ನಿಜ ಇರ್ಬೋದು, ಆ ಹುಡುಗಿ ಖುಷಿನೇ ಇಲ್ಲ, ಇವ್ಳು ಬರೀ ಲಕ್ಷ್ಮಿ ಬೇರೆ ಖುಷಿ ಬೇರೆ ಅಂತ ಯಾಮರ್ಸ್ತವ್ನೆ. ಬಟ್ ಆಕ್ಚುಲಿ ಎಲ್ಲರಿಗೂ ಗೊತ್ತು, ಇವನ್ಗೂ ಗೊತ್ತು ಅವಳೇ ಖುಷಿ ಅವಳೇ. ಇವ್ನು CBI ಆಫೀಸರ್ ಆಗ್ಬಿಟ್ಟು ಅವ್ನ ನೆಟ್ವರ್ಕ್ ಯೂಸ್ ಮಾಡ್ಬಿಟ್ಟು ಗೊತ್ತಾಗಲ್ವಾ ಯಾರು ಅಂತ? ಏನ್ ಸುಳ್ಳು ಹೇಳ್ತಾನೆ ಗುರು, ಸುಮ್ನೆ ಪುಂಗ್ತವನೆ. ಇವ್ನ್ ಬರೀ ಹೆಂಗು ಕಟ್ಕತೆ ಹೇಳ್ಬೋದು, ಕಟ್ಕತೆ ಹೇಳ್ಬಿಡೋಣ, ಈ ನನ್ನ ಮಕ್ಳು ಯಾಮರ್ಸ್ಬಿಡೋಣ, ಇವ್ರನ್ನ ಯೂಸ್ ಮಾಡ್ಕೊಂಡು ನಾನ್ ದುಡ್ಡು ಮಾಡ್ಕೊಂಡ್ಬಿಡೋಣ ಅಂತ ಇವ್ನ ಪ್ಲಾನು. ಸೊ ಎಲ್ಲರಿಗೂ ಸತ್ಯ ಗೊತ್ತಾಗ್ಬಿಟ್ರೆ ಇವ್ರು ಅವ್ರವ್ರದ್ದು ಪ್ಲಾನ್ ಮಾಡ್ಕೊಂಡು ನನಗೆ ಗೂಟ ಇಟ್ಬಿಡ್ತಾರೆ ಅಂತ ಬೈದಲ್ಲಿ ಈ ತರ ಸುಳ್ಳು ಹೇಳ್ತವನೆ CBI ಆಫೀಸರ್, ಅಷ್ಟೇ, ಇನ್ನೇನಿಲ್ಲ. ಆದ್ರೂ ಇವಳು ಆ ಸನ್ಯಾಸಿಯಿಂದ ಬಿದ್ದು ಲವ್ ಪವ್ ಅಂತ ಕದ್ದು ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಹೊರಟ್ಬಿಟ್ಟಿದ್ಲು. ಅವನ್ನ ಕರ್ಕೊಂಡು ಎಲ್ಲಿ ಓಡಬರ್ತಾಳ ಅನ್ಕೊಂಡು ಇವಳು ಫ್ರೆಂಡ್ ಶೀಲಾ ಅಂತ ಒಬ್ಳಿದ್ಲು, ಅವಳನ್ನ ಹಿಡಿದು ಅವಳಿಂದ ಇವನ್ ಹಿಂದಿನ ಕಥೆಗಳೆಲ್ಲ ಅವಳು ಹೇಳಿಸಿ ಆ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿಸ್ದೆ. ಇಲ್ಲೇ ಒಪ್ಕೋತಾವನಲ್ಲ ನಾನೇ ಮಾಡಿಸಿದ್ದು ಅಂತ. ನೋಡಿ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ. ಅರ್ಧ ಸತ್ಯ ಹೇಳ್ದ, ಅರ್ಧ ಸುಳ್ಳು ಹೇಳ್ದ. ಇದರಿಂದ ನಿಮ್ಗೇನ್ ಅನ್ನಿಸ್ತು? ಇವ್ನು ಹೇಳ್ತಾರದೆಲ್ಲ ಕರೆಕ್ಟೇ ಅಂತ ಅನ್ನಿಸ್ಬಿಡ್ತು. ಇದನ್ನ ಎಷ್ಟೊಂದ್ ಜನ ಮಾಡ್ತಾರೆ, ಅರ್ಧ ಸತ್ಯ ಹೇಳ್ತಾರೆ, ಇನ್ನರ್ಧ ಸುಳ್ಳು ಸೇರಿಸ್ಬಿಡ್ತಾರೆ. ಅದರಿಂದ ನಿಮ್ಗೆ ಗೊತ್ತಾಗಲ್ಲ, ಯಾಕೆಂದ್ರೆ ಅರ್ಧನಾದ್ರು ಕರೆಕ್ಟಾಗಿ ಹೇಳ್ತಾನಲ್ವಾ, ಹಾಗಾಗಿ ಏನ್ ಅನ್ಕೋತಾರೆ ಎಷ್ಟೊಂದ್ ಜನ ಇದು ಪೂರ್ತಿನೂ ಕರೆಕ್ಟಾಗಿ ಇರ್ಬೇಕು ಅಂತ. ನೋಡಿ ಇವನೇ ಕಳ್ಸಿದ್ರು ಶೀಲಾನ ಖುಷಿ ಹತ್ರ, ಸರಿ ಲಕ್ಷ್ಮಿ ಹತ್ರ. ಅವನೇ ಬಾಯ್ಬಿಟ್ಟು ಅವಳ್ತವನೆ, ನಾನು ಹಿಡಿದ್ಬಿಟ್ನಂತೆ, ಅವ್ಳು ಕಳ್ಸ್ಬಿಟ್ನಂತೆ. ಅವಳ ಫ್ರೆಂಡ್ ಅಂತ ಗೊತ್ತಿತ್ತು, ಇನ್ನು ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ಚಳ್ಳೆ ಅಂತ ತಿನ್ಸು ಅಂತ ಹೇಳ್ದ. ಹೋಗಿ ಚಳ್ಳೆ ಅಂತ ತಿನ್ಸಿದ್ಲು, ಅವಳು ನಂಬಿಟ್ಲು. ಆಮೇಲೆ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಲ್ಲ ಅಲ್ಲ ಅಂತ. ಸೊ ಅವ್ರಿಬ್ರು ಮೊದಲೇ ಮದುವೆ ಮಾಡ್ಕೋಬೇಕಾಗಿತ್ತು, ಎಂಗೇಜ್ಮೆಂಟ್ ಮಾಡ್ಕೊಂಡ್. ಇವನು ಭಯ, ಎಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಇವನ್ಗೆ ಭಯ ಆಗ್ಬೇಕು, ಅವ್ನು ಯಾರನ್ನ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ, ಅವಳು ಖುಷಿ ಅಲ್ಲ ತಾನೆ. ಮತ್ ನೀನೇಕ್ಲ ಎದುರ್ಕತ್ತಿದ್ಯಾ ಬಿಡು, ಅವಳು ಯಾರು ಮದುವೆ ಮಾಡ್ಕೊಂಡು ನಿಂಗೆ ಇನ್ನೂ ಒಳ್ಳೇದು ಖುಷಿ ಸಿಗ್ತಾಳ್ತಾನೆ ನಿನ್ಗೆ. ಇವನು ಗೊತ್ತು ಅವಳೇ ಖುಷಿ, ಅವಳೇ ಲಕ್ಷ್ಮಿ ಅಂತ. ನಾಟ್ನ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ ನೋಡಿ ಜನ, ಗೊತ್ತಿದ್ರು ಗೊತ್ತಿಲ್ಲ ಅಂತ ಪ್ರಿಟೆಂಡ್ ಮಾಡ್ತಾರೆ. ಅದಕ್ಕೆ ಹೇಳಿ ಉಪೇಂದ್ರ, ಹೂ ನೋಸ್ ಏನಪ್ಪ ಅದು ಪ್ರಿಟೆಂಡ್, ನನ್ಗೆ ಗೊತ್ತು ಅಂತ ಹೇಳ್ತಾರಲ್ಲ, ಅವ್ರಿಗೇನು ಗೊತ್ತಿಲ್ಲ ಅಂತ. ನನ್ಗೇನು ಗೊತ್ತಿಲ್ಲ ಅನ್ನೋರು ಎಲ್ಲ ಗೊತ್ತಿರುತ್ತೆ ನೋಡಿ. ಏನು ಗೊತ್ತಿಲ್ಲ ಅಂತ ಎಲ್ಲ ಗೊತ್ತು CBI ಅವನ್ಗೆ. ಆ CBI ಅಂತೀನಿ, CID ಸಾರಿ, ಬಟ್ ಪರವಾಗಿಲ್ಲ, ನನಗೂ ಕನ್ಫ್ಯೂಷನ್ ಆಗುತ್ತೆ. CBI ಅಂತಾನೆ ಇಟ್ಕೊಳ್ಳೋಣ ಸ್ವಲ್ಪ, ಯಾಕೆ ಸುಪೀರಿಯರ್ ತೋರ್ಸಕಲ್ವಾ. ಸೊ ಹಂಗೆ ನೋಡಿ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ ಗುರು, ಮ್ಯಾನಿಪುಲೇಷನ್. ಆ ಹುಡುಗಿನೆಲ್ಲೋ ಬಚ್ಚಿಟ್ಟಿದ್ದಾನೆ, 100% ಕರೆಕ್ಟ್. ಆ ಖುಷಿನೆಲ್ಲೋ ಬಚ್ಚಿಟ್ಟಿದ್ದಾನೆ, ನಾನು ಹಾಕಿದ್ದನ್ನ ಯೋಚನೆ ಮಾಡ್ಲೇ ಇಲ್ಲ. ಎಲ್ಲಿದ್ದಾನವನು? ಈಗ ಅವನು ಹಿಡಿಯಕ್ಕೆ ಯಾವ ರೀಸನ್ ಇರ್ಲಿಲ್ಲ. ಈಗ ಅವನೇ ಬಚ್ಚಿಟ್ಟವನೇನತ್ರ ಹೇಳ್ಬಿಟ್ಟು ಅವ್ನ ಹಿಡಿಯಕ್ಕೆ ಈಸಿಯಾಗಿ ಅವನನ್ನ ಜೈಲ್ಗೆ ಹಾಕ್ಬೋದು ಅನ್ನೋ ತರ ತಲೆ ಯೋಚನೆ ಮಾಡಿ ಹಂಗೆ ಮ್ಯಾನಿಪುಲೇಟ್ ಮಾಡ್ಬಿಟ್ಟ CBI ಅವನು. ನನ್ಗೆ ಯಾಕೆ ತಲೆ ಹೊಳಿಲಿಲ್ಲ, ಈಗ ಇದನ್ನ ಒಂದು ರೀಸನ್ ಇಟ್ಕೊಂಡು ಅವನನ್ನ ಆರಾಮಾಗಿ ಅರೆಸ್ಟ್ ಮಾಡ್ಬೋದಲ್ಲ ಅನ್ನೋದು ಅವ್ನ ಪ್ಲಾನು. ಯಾರ್ದು? ಇವಂದು CID ಒಂದು. ನೋಡಿ ಏನ್ ತಲೆ ಹೊಡಿಸ್ತವನೆ, ಹೆಂಗೂ ಇಬ್ರು ಪೆಕ್ರ ಆಯ್ತವ್ರೆ, ಪೆಕ್ರ ಮಾಡೋಣ ಅಂತ. ಆಹಾ ಡೇ ಹೋಗಪ್ಪ, ಏನು ನಿಂಗೆ ಗೊತ್ತೇ ಇಲ್ಲ. ಸರಿ ಬಿಡಪ್ಪ. ಇದು ಸೂಪರ್ ಸ್ಪೆಷಾಲಿಟಿ ಹೆರಿಗೆ ಆಸ್ಪತ್ರೆ. ಇವರು ನಮ್ ಡಾಕ್ಟರ್. ನಮಸ್ಕಾರ. ಇಲ್ಲಿ ಬರೋ ಹೆಂಗಸರಿಗೆ ಇವ್ರು ಸಿಸೇರಿಯನ್ ಮಾಡ್ತಾರೆ, ಅವ್ರ ಗಂಡನ ಜೇಬಿಗೆ ನಾವು ಸಿಸೇರಿಯನ್ ಮಾಡ್ತೀವಿ. ನೋಡಿ ಸೂಪರ್ ರೆಫರೆನ್ಸ್ ಬೇರೆ ಬಂದ್ಬಿಡ್ತು. ಒಂದು ಸೂಪರ್ ರೆಫರೆನ್ಸ್, ಇನ್ನೊಂದೇನು ಅಂದ್ರೆ ಹೆಂಗೆ ಕರಪ್ಷನ್ ಐತೆ ನೋಡ್ರಿ ಅನ್ನೋದನ್ನು ತೋರಿಸ್ತವ್ರೆ. ಸೊ ಟೆಕ್ನಿಕಲಿ ಇದು ಸೂಪರ್ ರೆಫರೆನ್ಸ್ ಸ್ಟಾರ್ಟಿಂಗ್ ಇಂದ. ಸಾರಿ, ಸ್ವಲ್ಪ ಮಸಾಲ ಹಾಕುದ್ರಿಸ್ಬಿಟ್ಟು ನಿಮ್ಗೆ ಗೊತ್ತಾಗಿಲ್ಲ, ಅದಕ್ಕೆ ನೋಡಿ ಸೂಪರ್ ಅಂತ ಮೆನ್ಷನ್ ಮಾಡ್ತಾರೆ. ಸಿ ಹೌ ಸ್ಮಾರ್ಟ್ ಈಸ್. ನಿಮ್ಮ ಹೆಸರಲ್ಲಿ ಒಂದು ಆಶ್ರಮ ಕಟ್ಟಿಸ್ತಾ ಇದ್ದೀನಿ. ಕಟ್ಟಿಸಿದೀನಿ ಅನ್ನೋದು ಸುಳ್ಳು, ಕಟ್ಟಿದೀನಿ ಅನ್ನೋದಷ್ಟೇ ಸತ್ಯ. ಕಟ್ಟಿಸ್ತಿದೀನಿ ಅನ್ನೋದು ಸುಳ್ಳು ಅಂದ್ರೆ ನೋಡಿ, ಮಾಡ್ತಿದೀನಿ ಅನ್ನೋದು ಸುಳ್ಳು, ಮಾಡ್ತಿದ್ದೀನಿ ಅನ್ನೋದು ಸುಳ್ಳಾದ್ರೆ ಮಾಡಿದೀನಿ ಅನ್ನೋದು ನಿಜ. ಅರ್ಥ ಮಾಡ್ಕೊಳ್ಳಿ, ಮಾಡಿದೀನಿ ಅನ್ನೋದು ನಿಜ, ಮಾಡಿಸ್ತಿದ್ದೀನಿ ಅನ್ನೋದು ಸುಳ್ಳು. ಯಾಕಂದ್ರೆ ಮಾಡಿಸ್ತೀನಿ ಅಂದ್ರೆ ಇನ್ನೂ ದೇರ್ ಇಸ್ ನೋ ಪಾಸಿಬಿಲಿಟಿ. ಮಾಡಿಸ್ತೀನಿ ಅಂದ್ರೆ ದೇರ್ ಇಸ್ ಎಂಡ್ಲೆಸ್ ಪಾಸಿಬಿಲಿಟಿ. ಆದ್ರೂ ಆಗ್ಬೋದು, ಇಲ್ದನೇ ಇರ್ಬೋದು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಅದಾಗಿಲ್ಲ, ಆಗೋಗಿದೆ ಅಂದಾದ್ರೆ ಅದು ನಿಜ. ಯಾಕಂದ್ರೆ ಆಗೋಗಿದೆ ನೋಡಿ, ಇಲ್ಲಿದೆ ಬಿಲ್ಡಿಂಗ್ ಕಟ್ಸಿದೀವಿ, ಐತೆ, ತೋರಿಸ್ಬೋದಲ್ಲ. ಮಾಡ್ತೀವಿ ಅನ್ನೋದು ಡೌಟೇ, ಅದನ್ನ ಅದಕ್ಕೆ ಡೌಟ್ ಆಗಿ ಇಟ್ಕೊಳ್ಳೋದು ಅಂದ್ರೆ ಆಗ್ದಿರೋ ಕೆಲಸ ಅದು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು. ಇಲ್ಲಿ ಸಾಂಗ್ ಬರುತ್ತೆ. ಇದೆ ಅವಾಗ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಹೇಳ್ತೀನಿ, ಸಾಂಗ್ಗಳನ್ನ ಬೇರೆ ವಿಡಿಯೋ ಮಾಡಿ ಹೇಳ್ತೀನಿ. ಈಗ ಬರೀ ಮೂವಿ ಮೇಲೆ ಫೋಕಸ್ ಮಾಡ್ತೀನಿ, ಮೂವಿನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ,
ಟೆಕ್ನಿಕಲಿ ಈ ಸೀನ್ ಬಂದ್ಬಿಟ್ಟು ಎಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು, ಬಟ್ ಅವ್ರು ಕಟ್ ಮಾಡ್ಬಿಟ್ಟು ಮುಂದೆ ಇಟ್ಕೊಂಡ್ಬಿಟ್ಟವ್ರೆ, ನಿಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇದು ಎಂಡಿಂಗ್ ಕ್ಲೈಮ್ಯಾಕ್ಸ್ ಇದು ಖುಷಿ ಜೊತೆ ಡಿಸ್ಕಷನ್ ಆದ್ಮೇಲೆ ಏನಪ್ಪದು ನೀನು ಅನ್ನೋ ಕ್ಯಾರೆಕ್ಟರ್ ಹೋಗೋದು ಇದಕ್ಕೆ ಯಾವ್ದಕ್ಕೆ ಈ ಡೋರ್ ತಕ್ಕೊಂಡು ಒಳಗಡೆ ಹೋಗೋದು. ಇದರಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಇದೊಂದು ಏನು ಅಂದ್ರೆ ಒಂದು ಡೋರು ಬೇರೆ ಡೈಮೆನ್ಷನ್ ಒಳಗಡೆ ನುಗ್ಗಕ್ಕೆ, ಇದು UI ಜೊತೆ ಕನೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದು ಡೋರ್ ಮೇಲೆ ಒಂದು ಅಮ್ಮನ ಫೋಟೋನು ಇದೆ, ಒಂದು ಮಗು ಹಿಡ್ಕೊಂಡಿರೋದು. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಈಸ್ ಗೋಯಿಂಗ್ ಇನ್ಸೈಡ್ ಲೈಕ್ ರೀಕಾರ್ನೇಷನ್ ಟೈಪ್ ಇರ್ಬೋದು, ಅಥವಾ ಡೈರೆಕ್ಟ್ ನೆಕ್ಸ್ಟ್ ಏನಪ್ಪದು ಇದಕ್ಕೆ ಹೋಗ್ಬೋದು, ಏನಂತಾರೆ ಡೈಮೆನ್ಷನ್ ಒಳಗಡೆ ಹಂಗೆ ಕ್ಯಾರೆಕ್ಟರ್ ಬಂದ್ಬಿಡ್ಬೋದು. 2 ರೀಸನ್ ಇದೆ, ಅದನ್ನೇ ಹೇಳ್ತಾರೆ. ಇದನ್ನ ನಾನು UI ಥಿಯರೀಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದು ವಿಡಿಯೋ ಬರುತ್ತೆ, ಬೇಗ ಬರುತ್ತೆ. ಸೊ ಅದನ್ನ ಮಾಡ್ತೀನಿ. ಇನ್ನೊಂದು ಥಿಂಗ್ ನ ಎಕ್ಸ್ಪ್ಲೇನ್ ಮಾಡೋದು ಮರ್ತೋಗ್ಬಿಟ್ಟೆ. ಇದು ಆಕ್ಚುಲಿ ಏನಂದ್ರೆ ಇದೇ ಕ್ಲೈಮ್ಯಾಕ್ಸ್. ಈ ಸೀನ್ ಬರ್ತಿದೆಯಲ್ಲ ನಾನು ತೋರಿಸಿದ್ನಲ್ಲ, ಅವರು ಇನ್ನೊಂದು ರೂಮ್ ಮಾಡೋದೇ ಕ್ಲೈಮ್ಯಾಕ್ಸ್. ಆಕ್ಚುಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕ್ಲೈಮ್ಯಾಕ್ಸ್ ತೋರಿಸ್ತಾರೆ ಗೊತ್ತಾ, ಖುಷಿ ಜೊತೆ ಎಕ್ಸ್ಪ್ಲೇನ್ ಮಾಡೋದು. ಇದು ಈ ಸಾಂಗ್ ಗಿಂತ ಮುಂಚೆ ಬರೋ ಸೀನು. ಖುಷಿಗೆ ಅವಾಗ ಅವ್ಳು ಎಕ್ಸೆಪ್ಟ್ ಮಾಡ್ಕೊಂಡು ಇವ್ನ ಜೊತೆ ನೆಕ್ಸ್ಟ್ ಡೇ ಇನಾಗ್ರೇಷನ್ ಬರೋದು, ಈ ಯಾವ್ದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ. ಅವಾಗ ಈ ಸಾಂಗ್ ಎಲ್ಲ ಆಗೋದ್ಮೇಲೆ ಇವ್ರು ಹೊಂಟೋಗ್ತಾರೆ. ಯಾರು ನೀನು ಅನ್ನೋ ಕ್ಯಾರೆಕ್ಟ್ರು, ಯಾಕಂದ್ರೆ ಖುಷಿನೂ ಸಿಕ್ಕಾಯ್ತು, ಆಸ್ತಿನೂ ಸಿಕ್ಕಾಯ್ತು, ಎಲ್ಲ ಸಿಕ್ಕಾದ್ಮೇಲೆ ಹೀಸ್ ವರ್ಕ್ ಇಸ್ ಡನ್. ಸೊ ದಟ್ಸ್ ದ ರೀಸನ್ ಈ ಓಪನ್ಸ್ ದ ಡೋರ್ ಅಂಡ್ ಗೋಸ್ ಇನ್ ಸೈಡ್. ಯಾರ್ದೋ ಮನೆ ಒಳಗಡೆ ಹೋಗ್ಬಿಟ್ಟು ಡೋರ್ ತಕ್ಕೊಂಡು ಹೊಡಿಕೊಂಡೈತಾರೆ. ಅರ್ಥ ಆಯ್ತಾ? ಅದು ನೆಕ್ಸ್ಟ್ ಡೈಮೆನ್ಷನ್ UI ಒಳಗಡೆ. ಅರ್ಥ ಮಾಡ್ಕೊಳ್ಳಿ ಹೆಂಗೈತೆ ಕನೆಕ್ಷನ್. UI ಇಲ್ಲೇ ಎಕ್ಸ್ಪ್ಲೈನ್ ಮಾಡೋರು ಉಪ್ಪಿಟ್ಟು ಅಲ್ಲೇ ನೋಡಿ ಹೆಂಗ್ ತಲೆ ಓಡಿಸೋರೆ ಅಂತ. ಈ ಡೀಲ್ ಅಲ್ಲಿ ಬರೀ ನೀನು ನಾನು ಅಲ್ಲ, ಬಹುತ್ ಬಡೆ ಬಡೆ ಲೋಗೋ ಕಾ ಆತೆ ಹೈ. ದೇಖೆಂಗೆ ರೆಪ್ರೆಸೆಂಟೇಟಿಂಗ್ ಐತೆ, ಇದರಲ್ಲಿ ಸ್ಪಿರಿಚುಯಾಲಿಟಿ ಬರುತ್ತೆ. ಇದು ನಿಂದು ನಂದು ಅಲ್ಲ, ಬಡೆ ಬಡೆ ಲೋಗೋ ಕಾ ಹಾತೆ. ಬಡೆ ಬಡೆ ಲೋಗ್ ಕೋನ್ ಹೈ? ಭಗವಾನ್, ಗಾಡ್ಸ್ ಕ್ರಿಯೇಟೆಡ್ ದಿಸ್ ಥಿಂಗ್ಸ್. ಗಾಡ್ ಈಸ್ ಯು ಅಂಡ್ ಅಬೌವ್ ಯು ದೇರ್ ಇಸ್ ಒನ್ ಮೋರ್ ಗಾಡ್. ಇಟ್ಸ್ ಲೈಕ್ ದಟ್. ಎಂಡ್ಲೆಸ್ ಇದು ಏನಂದ್ರೆ ಒಂದ್ ಗಾಡ್ ಅಂದ್ರೆ ಅದ್ರ ಮೇಲೆ ಇನ್ನೊಬ್ಬ ಗಾಡ್ ಇರ್ತಾನೆ, ಅದ್ರ ಮೇಲೆ ಇನ್ನೊಬ್ಬ ಗಾಡ್ ಇರ್ತಾನೆ. ಸೊ ಟೆಕ್ನಿಕ್ಲಿ ನೀವು UI ಉಪ್ಪಿಟ್ಟನ್ನ ಕ್ರಿಯೇಟ್ ಮಾಡಿದ್ರಿ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮೇಲ್ಗಡೆ ಒಬ್ಬ ಗಾಡ್ ಕೂತವಂತಾನೆ, ಅವನು ನಿಮ್ ಬಗ್ಗೆ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಬೇಡಿ ಅಂತ ಹೇಳ್ತಿರಲ್ಲ, ಯಾಕೆಂದ್ರೆ ಇದಕ್ಕೇನೆ ನೋಡಿ ಹೆಂಗೈತೆ ಥ್ರಿಲ್ಲು. ಹೇಳ್ತಿದ್ರಲ್ಲ ಥ್ರಿಲ್ ಬೇಕು, ಇದಕ್ಕಿಂತ ಥ್ರಿಲ್ ಬೇಕಾ? ನೀವು ಈ ಉಪ್ಪಿಟ್ಟು ಕ್ರಿಯೇಟ್ ಮಾಡಿದ್ರಿ, ನಿಮ್ ಮೇಲ್ಗಡೆ ಕೂತಿರೋನು ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತವನೆ, ಅವನು ನಿಮ್ಮನ್ನ ಕ್ರಿಯೇಟ್ ಮಾಡ್ದ. ನೋಡಿ ಹೆಂಗೈತೆ ಮಜಾ, ಥ್ರಿಲ್ಲಿಂಗು ಸಕ್ಕದಾಗೈತಲ್ಲ. ಸಲೀಂನ ಟ್ರೇಸ್ ಮಾಡ್ಕೊಂಡು ಮಂದಾಕಿನಿ ಹಿಂದೆ ಬಿದ್ದಿದ್ದ ಅಂಡರ್ ಕವರ್ ಆಫೀಸರ್ಗೆ ಈ ವಿಷಯ ಗೊತ್ತಾಗಿ ಸಲೀಂ ಕಡೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ. ಇಲ್ಲೊಂದು ಥಿಂಗ್ ಅಬ್ಸರ್ವ್ ಮಾಡಿದ್ರಾ, ಇಲ್ಲಿ ಇನ್ನೊಬ್ಬ ಆಫೀಸರ್ ಬಂದ್ಬಿಟ್ಟು ಏನಪ್ಪದು CID ಹೆಡ್ ಆಫೀಸರ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಇದು ಹಿಂಗಿಂಗ್ ಆಯ್ತು ಅಂತ. ಇಲ್ಲೊಂದು ಸ್ಮಾಲ್ ಟ್ವಿಸ್ಟ್ ಏನು ಅಂದ್ರೆ, ಇಲ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ ಬದಲು CID ಆಫೀಸರ್ ಇದನ್ನ ಮಾಡಿತ್ತು. ಇದರ ಶೂಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಇವ್ನಿಗೆ ವಿಲ್ ಸಿಗುತ್ತೆ ನೋಡಿ. ಏನಪ್ಪ ನಾನು ಅನ್ನೋ ಕ್ಯಾರೆಕ್ಟರ್ಗೆ ಅಂಡರ್ ಕವರ್ ಕಾಪ್ ಉಪೇಂದ್ರ ಅವ್ರಿಗೆ ವಿಲ್ ಸಿಗುತ್ತಲ್ಲ, ಅದು ಉಪೇಂದ್ರ ಬದಲು CBI ಆಫೀಸರ್ಗೆ ಸಿಗೋದು. ಈ CBI ಆಫೀಸರ್ಗೆ ಸಿಕ್ಕಿದ್ಮೇಲೆ ಇದನ್ನ ಇಟ್ಕೊಂಡು ನಾನೇ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದು. ಅದಕ್ಕೆ ಇವರೆಲ್ಲ ಹೇಳಿದಾಗ ಅವನು ಒಳ್ಳೊಳಗಡೆ ನಕ್ಕೊಂಡು ಕರೆಕ್ಟ್ ಆಗಿ ಹೇಳ್ತಿದ್ರು, ನೈಸ್ ಏನ್ ಮಾಡ್ತೀರಾ ಮಾಡ್ಕೊ ಹೋಗ್ರಿ ಅಂತ ಕಳಿಸ್ತಾನೆ. ಯಾಕೇಳಿ ಇದನ್ನ ಅವನೇ ಮಾಡಿರೋದು. ಇದು ನಾನು ಅನ್ನೋ ಕ್ಯಾರೆಕ್ಟರ್ ಬದಲು CBI ಆಫೀಸರ್ ಇದನ್ನ ಮಾಡಿರ್ತಾನೆ. ಮಂದಾಕಿನಿನ ಏನಪ್ಪ ಅದು ಮೇ ಬಿ ಸಾಯಿಸಿರ್ಬೋದು, ಸಾಯಿಸ್ಬಿಟ್ಟು ಮಿಸ್ಟೇಕ್ ಆಗಿ ಅವ್ನಿಗೆ ವಿಲ್ ಸಿಕ್ಕಿರುತ್ತೆ. ಆ ವಿಲ್ ಪ್ರಕಾರ ಅದಕ್ಕೆ ಇವನು ಇಲ್ಲಿ ಬಂದ್ಬಿಟ್ಟು ಮ್ಯಾನಿಪ್ಯುಲೇಟ್ ಮಾಡ್ತಾವನೆ. ಅರ್ಥ ಮಾಡ್ಕೊಳ್ಳಿ, ಇದೊಂಥರ ತುಂಬಾ ಟ್ವಿಸ್ಟೆಡ್ ಆಗಿದೆ ಬಟ್ ಕರೆಕ್ಟ್ ಆಗಿದೆ. ಯಾವಾಗ್ಲೂ ಈ ಪಿಕ್ಚರ್ ಅನ್ನೋನ್ ಅಂತ ಎಲ್ಲೇ ಮೆನ್ಷನ್ ಆದ್ರೂ ನೀವುಗಳು ನಿಮ್ ಮೈಂಡೇ ಸಬ್ ಕಾನ್ಶಿಯಸ್ ಆಗಿ ಕಾಲ್ ಮಾಡಿದ್ದು. ಅವಳಿಗೆ ನೀವೇ ಕಾಲ್ ಮಾಡ್ಬಿಟ್ಟು ಹೇಳಿದ್ರೆ ಅವ್ನು ಕೆಟ್ಟವನಲ್ಲ ಒಳ್ಳೆಯವನು, ಹೋಗ್ಬಿಟ್ಟು ಒಂದ್ಸರಿ ಕೇಳಿ ನೋಡು ಅಂತ ನಿಂಗೆ ಗೊತ್ತಾಗುತ್ತೆ ಸತ್ಯ ಅಂತ. ಅದಕ್ಕೋಸ್ಕರ ಅವಳು ಹೋಗ್ಬಿಟ್ಟು ಕೇಳೋದು, ಯಾಕೆಂದ್ರೆ ನಿಮ್ಮ ಮೈಂಡ್ ಹೇಳಿಸ್ತು. ಯಾಕಂದ್ರೆ ನಿಮ್ಗೆ ಗೊತ್ತು ನೀನು ಅನ್ನೋ ಕ್ಯಾರೆಕ್ಟರ್ ಒಳ್ಳೆಯವನು ಅಂತ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಸಬ್ ಕಾನ್ಶಿಯಸ್ಲಿ ಕಾಲ್ ಮಾಡಿಸ್ತೀರಾ, ಅವ್ಗೆ ಹೇಳಿಸ್ತೀರಾ. ಅದಕ್ಕೆ ನೀವೇ ಮಾಡಿದ ಕಾಲ್, ಅದಕ್ಕೆ ಅನ್ನೋನ್ ಅಂತ ಬರೋದು. ಅನ್ನೋನ್ ಈಸ್ ನನ್ ಅದರ್ ದನ್ ಯು ಗೈಸ್. ಯಾಕಂದ್ರೆ ನೀವ್ ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ವಲ್ಲ, ಅದಕ್ಕೋಸ್ಕರ ಅನ್ನೋನ್ ಅಂತ ಬರೋದು. ಈ ಅನ್ನೋನ್ ಕಾಲ್ ಮಾಡ್ಸಿದ್ ಯಾರು ಗೊತ್ತಾ? ನೋಡಿ ಇಲ್ಲಿ ಅನ್ನೋನ್ ಬಂದ್ಬಿಟ್ಟು ನೀವೇ ತಿರ್ಗಾ ಅವ್ನಿಗೆ ಫೋನ್ ಮಾಡ್ಬಿಟ್ಟು ಜಂತರ್ ಮಂತರ್ ಬಂಗ್ಲೆಗೆ ಹೋಗು ಅಂತ ಹೇಳ್ತಾ ಇರೋದು. ಸೊ ಇದು ನೀವೇ ಮಾಡಿದ್ದು. ಸೊ ಅನ್ನೋನ್ ಅಂತ ಎಲ್ಲೇ ಬಂದ್ರು ನೀವುಗಳೇ ಅರ್ಥ ಮಾಡ್ಕೊಬಿಟ್ಟಿದ್ದೀನಿ. ಅದಕ್ಕೆ ನಾನು ಅಲ್ಲೂ ಅದನ್ನೇ ಹೇಳಿದ್ದು, ಇಲ್ಲೂ ಅದನ್ನೇ ಹೇಳ್ತಾ ಇರೋದು. ಅನ್ನೋನ್ ಈಸ್ ನನ್ ಅದರ್ ದನ್ ಯು ಗೈಸ್. ಓಕೆ, ಅವನು ಹೊಡೆದಾಕ್ಬಿಡಿ. ಕೆಲವರು ಬ್ರೈನು ಅಂದ್ರೆ ಈ ಕೋತಿ ಯಾವಾಗ್ಲೂ ಫ್ಯೂಚರ್ ನಲ್ಲೇ ಲಾಗ ಹೊಡಿತಿರುತ್ತೆ. ಇನ್ನು ಕೆಲವರು ಬ್ರೈನು ಪಾಸ್ಟ್ ಅಂದ್ರೆ ಹಳೆಯದನ್ನೇ ನೆನಪಿಸ್ಕೊಂಡು ಕೊರಗ್ತಾ ಟಿಪ್ಪರ ಲಾಗ ಹೊಡಿತಾ ಇರುತ್ತೆ. ಇಲ್ಲೇನ್ ಕಾಮಿಡಿ ಅಂದ್ರೆ ಇವನು ಪ್ರಿಡಿಕ್ಟ್ ಮಾಡ್ತಾನೆ ಫ್ಯೂಚರ್ನ, ಆಯ್ತಾ? ಈಗ ಅದಕ್ಕೆ ಹೇಳಿದ್ದು ಇಲ್ಲಿ ತಿರ್ಗಾ 3 ಮಂಕೀಸ್ ತಿರ್ಗಾ ತೋರಿಸ್ತಾರೆ. ಯಾಕೆಂದ್ರೆ
ಇವನು ತುಂಬಾ ಫ್ಯೂಚರ್ ಯೋಚನೆ ಮಾಡ್ತಾನೆ. ಆದ್ರೆ ಮಲ್ಪೆ ಬಾಬು ಬಂದ್ಬಿಟ್ಟು ಪಾಸ್ಟ್ ಅಲ್ಲಿ ಅವನೇ, ಪಾಸ್ಟ್ ಅಲ್ಲಿ ಯಾಕಂದ್ರೆ ಅವ್ನು ನಾಳೆ ಒದೆ ತಿನ್ಕೊಂಡ್ ಬಂದ್ಬಿಟ್ಟವನೆ, ಅದನ್ನ ಅವನು ರೀಕಾಲ್ ಮಾಡ್ಕೋತಾ ಇರೋದು. ಹಿಂಗಾಯ್ತು ನೀನುನೇ ಬಂದು ಹೊಡೆದ ಅಂತ ಅವ್ನು ಅನ್ಕೊಂಡವನು, ಬಟ್ ನೀನು ಅಲ್ಲ ಹೊಡೆದಿದ್ದು, ಬೇರೆ ಯಾರೋ ಹೊಡೆದಿದ್ದು. ಅರ್ಥ ಆಯ್ತಾ? ಹಂಗೆ ಅಬ್ಸರ್ವ್ ಮಾಡಿದ್ರೆ 3 ಒಟ್ಟಿಗೆ ನಡೀತೈತಿ ಇಲ್ಲಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಒಟ್ಟಿಗೆ ನಡೀತಾಯ್ತು. ಬಟ್ ಇಲ್ಲಿ ಪ್ರೆಸೆಂಟ್ ವಾಯ್ಸ್ ನ ಮ್ಯೂಟ್ ಮಾಡೋರೆ, ಬಿಕಾಸ್ ಇದನ್ನ ಆಮೇಲೆ ತೋರ್ಸೋಕೋಸ್ಕರ. ನೋಡಿ ಅದನ್ನೇ ಹೇಳೋದು, ಬಟ್ ಅದನ್ನ ಅವರು ಬೇಕು ಅಂತಾನೆ ಪ್ರೆಸೆಂಟ್ ನ ಮ್ಯೂಟ್ ಮಾಡಿ ಪಾಸ್ಟ್ ಮತ್ತೆ ಫ್ಯೂಚರ್ ನ ವಾಯ್ಸ್ ನ ಹಂಗೆ ಆನ್ ಇಟ್ಟಿರ್ತಾರೆ. ಇದನ್ನ ಥಿಂಗ್ ನ ಅಬ್ಸರ್ವ್ ಮಾಡಿದ್ರ ಬ್ಯಾಂಕ್ ಜನದವ್ರದವರು ಕದ್ದಿ ನೋಡ್ತಾವ್ರೆ. ಏನಕ್ಕೆ ನೋಡ್ತಾವ್ರೆ ಅಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದರಿಂದನೇ ಅವ್ರಿಗೆ ಗೊತ್ತಾಗಿದ್ದು. ಅವರು ಖುಷಿನ ಫಾಲೋ ಮಾಡ್ಕೊಂಡು ಹೋದ್ರು, ಸರಿ ಲಕ್ಷ್ಮಿನ. ಅವಾಗ ನೀನು ನಾನು ಸಿಕ್ತಾ, ಅವಾಗ ಏನಾಯ್ತು, ಈ ಮನೇಲಿ ಅವ್ರೆ ಅಂತ ಗೊತ್ತಾಯ್ತು. ಈಗ ಹೋಗ್ಬಿಟ್ಟು ಅವನು CID ಆಫೀಸರ್ನ ಕರ್ಕೊಂಡ್ ಬರ್ತಾನೆ. ಅದಕ್ಕೆ ಅವ್ರು ಈ ಮನೆಗೆ ಬಂದ್ಬಿಟ್ಟು, ಸರ್ ಖುಷಿನ ಲಕ್ಷ್ಮಿ ಸೇಮ್ ಆಗಿರ್ಬೋದಲ್ವಾ ಸರ್ ಅಂತ ಯಾಕೆ ಕೇಳ್ದ ಅಂದ್ರೆ ಅವ್ನು ಕೇಳಿಸ್ಕಂತಿದ್ದ. ಯಾರು ಬ್ಯಾಂಕ್ ಜನದವರು ಕೇಳಿಸ್ಕಂತಿದ್ರು. ಅದರಿಂದ ಅವ್ರು ಕೇಳಿದ್ದು ಖುಷಿ ಮತ್ತೆ ಲಕ್ಷ್ಮಿ ಸೇಮ್ ಅಲ್ವಾ ಸರ್, ಆದ್ರೆ CID ಬಿಟ್ಕೊಡಲ್ಲ. ಇಬ್ರು ಬೇರೆ ಬೇರೆ ಕಣ್ರಿ, ಇವನ್ ಗೊತ್ತಾಗ್ಬಿಟ್ರೆ ಕಷ್ಟ ಅನ್ಬಿಟ್ಟು ಇಬ್ರು ಬೇರೆ ಬೇರೆ ಕಣ್ರಿ ಅಂತ ಮ್ಯಾನಿಪುಲೇಟ್ ಮಾಡ್ತಾರೆ ತಿರ್ಗಾಲಿ. ಮುಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. 2 ಎಕ್ಸ್ಪ್ಲನೇಷನ್ ಐತೆ ಅವ್ರು ಹೇಳ್ತಾ ಇರೋದು. ಒಂದು ಉಪೇಂದ್ರ ಮತ್ತೆ ಉಪ್ಪಿಟ್ಟು ನೆಕ್ಸ್ಟ್ UI ಬರುತ್ತೆ ಅನ್ನೋದು ನಿಜ, 3 ನಿಜ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದ್ರ ಪ್ರಕಾರನೇ ಅದು ಎಕ್ಸ್ಪ್ಲನೇಷನ್. ಇನ್ನೊಂದೇನು ಅಂದ್ರೆ ಮಲ್ಪೆ ಬಾಬು ಜೊತೆ ಏನಾಯ್ತು ಅದು ನಿಜಾನೇ. ನೆಕ್ಸ್ಟ್ ಸಲೀಂ ಬಂದ್ಬಿಟ್ಟು ಇವರೆಲ್ಲ ಫೈಟ್ ಮಾಡಕ್ ಹೋಯ್ತಾರಲ್ಲ ಅದು ನಿಜಾನೇ. ಬಟ್ ಈಗ ನಾವು ಇಬ್ರು ಪ್ರೆಸೆಂಟ್ ಆಗಿ ಕುತ್ಕೊಂಡು ಮಾತಾಡ್ತಿದ್ವಲ್ಲ ಅದು ನಿಜಾನೇ ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದೇನು ಅಂದ್ರೆ ಅದೇ ಹೇಳದ್ನಲ್ಲ, ಅವರು ಏನಪ್ಪದು ಉಪೇಂದ್ರನು ನಿಮ್ ತಲೆಲೆ ಹೊಡಿದ್ದು, ಉಪ್ಪಿಟ್ಟುನು ನಿಮ್ ತಲೆಲೆ ಹೊಡಿದ್ದು, ಆಮೇಲೆ ನೆಕ್ಸ್ಟ್ UI ಬರ್ತೈತಲ್ಲ ಅದು ಕೂಡ ನಿಮ್ ತಲೆಲೆ ಓಡೋದು ಅನ್ನೋ ತರ ಎಕ್ಸ್ಪ್ಲೇನ್ ಮಾಡಕ್ಕೋಸ್ಕರ ಅವ್ರು ಹೇಳ್ತಾರ. ಅದು ಹಿಂಗೆ ಇದು ಕೂಡ ಸತ್ಯ, ಅದು ಕೂಡ ಸತ್ಯ, ಅದು ಕೂಡ ಸತ್ಯ. ಯಾಕಂದ್ರೆ ಅವ್ರು ಹೇಳಿಲ್ವಾ ಒಂದು ಡೈಲಾಗ್ ಅಲ್ಲಿ, ನೀನ್ ಏನು ನಿಜ ಅನ್ಕೋತೀಯೋ ಅದೇ ನಿಜ, ಏನ್ ಸುಳ್ಳು ಅನ್ಕೋತೀಯೋ ಅದೇ ಸುಳ್ಳು. ಯಾಕಂದ್ರೆ ನಿಮ್ ತಲೆಲಿ ಓಡ್ತೈತೆ, ನೀವು ಅದನ್ನೇ ನಿಜ ಅಂತ ನಂಬ್ತಿದ್ದೀರಾ, ಸೊ ಅದೇ ನಿಜವಾಗಿ ಕಾಣಿಸುತ್ತೆ. ಅದನ್ನ ಅವ್ರು ಸತ್ಯ ಅಂತ ಹೇಳ್ತಾ ಇರೋದು, ಇನ್ನೇನು ಇಲ್ಲ. ಈಗ ನೀನ್ ಖುಷಿ ತಾನೆ? ನನ್ ವಿಲ್ ಹೇಳ್ತಾ ಇದೆ ನಿನ್ನೆ ಮದ್ವೆ ಆಗೋ ಅಂತ. ಇಲ್ಲಿ ನೀನು ಅನ್ನೋ ಕ್ಯಾರೆಕ್ಟರ್ ಲಿಟ್ರಲಿ ನೀನ್ ಖುಷಿ ತಾನೆ, ನಾನು ಹೇಳಿದೆಲ್ಲ ನಿನ್ಗೆ ಸರಿ ಅನ್ನಿಸ್ತು ತಾನೆ, ಖುಷಿಯಾಗಿದ್ಯಾ ತಾನೆ ನೀನು ಅಂತ ಯಾರು ಎಕ್ಸ್ಪ್ಲೇನ್ ಮಾಡಿದ್ದು. ಅವರು ಖುಷಿನ ನೀನು ಅಂತ ಕೇಳಲಿಲ್ಲ. ಈಗ ನೀನ್ ಖುಷಿ ತಾನೆ, ನಿನ್ಗೆ ಚೆನ್ನಾಗಿದ್ಯಾ ತಾನೆ, ನಿಂಗೆ ಅರ್ಥ ಆಯ್ತು ತಾನೇ ತರ ರೀತಿಲಿ ಹೇಳಿದ್ದು. ಬಟ್ ಈ ಹುಡುಗಿದು ತಪ್ಪು ತಿಳ್ಕೊಬಿಟ್ಲು. ಅವನು ನೀನೇ ಖುಷಿನೇ, ನೀನು ಇವನು ಗೊತ್ತಾಗ್ಬಿಡ್ತು ನಾನೇ ಖುಷಿ ಅಂತ ಅನ್ನೋ ತರ ಅವಳು ಅನ್ಕೊಂಡ್ಬಿಟ್ಟವಳೆ. ನೋಡಿ ಅಲ್ಲೂ ಹೋಗಿ ತೋರಿಸ್ತವ್ರೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಅವಳು ಅನ್ಕೊಂಡ್ರೆ ನೀನು ನನ್ನನ್ನು ಲವ್ ಮಾಡ್ತಾವನೆ ಅಂತ. ಬಟ್ ಇವನು ಎಲ್ಲಿ ಲವ್ ಮಾಡ್ತಾನೆ, ಹೊಂಟೋಗ್ಬಿಡ್ತಾನಲ್ಲ ತೆಗ್ದಿಟ್ಟು ಬಾಗ್ಲು ತಕೊಂಡು ನೆಕ್ಸ್ಟ್ ಡೈಮೆನ್ಷನ್ಗೆ. ಅದಕ್ಕೆ ಅವಳು ತಲೆಯಲ್ಲಿ ಹುಳ ಬಿಟ್ಕೊಂಡು ಹುಡ್ಕಾಡ್ತಿರ್ತಾಳೆ ಎಲ್ಲೋದ ಅಂತ. ಪ್ರೀ ಕ್ಲೈಮ್ಯಾಕ್ಸ್ ಇದು, ಕ್ಲೈಮ್ಯಾಕ್ಸ್ ಅಲ್ಲ ಇದು ಪ್ರೀ ಕ್ಲೈಮ್ಯಾಕ್ಸ್. ಆಕ್ಚುಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಇರುತ್ತೆ ನೋಡಿ, ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಡೋರ್ ತಕೊಂಡು ಹೋಗೋದು, ಅದೇ ಕ್ಲೈಮ್ಯಾಕ್ಸ್. ಇದು ಪ್ರೀ ಕ್ಲೈಮ್ಯಾಕ್ಸ್. ಇನ್ನೊಂದು ರೆಪ್ರೆಸೆಂಟೇಟ್ ಅಬ್ಸರ್ವ್ ಮಾಡಿದ್ರ ಇವರು ಏನಪ್ಪಾ ಅದು, ಇದು ಖುಷಿನೇ ಲಕ್ಷ್ಮಿ ಅಂತ ಕನ್ಫರ್ಮ್ ಆಯ್ತು. ನೀವು ಖುಷಿಯಾಗಿದ್ರೆ ಲಕ್ಷ್ಮಿ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾಳೆ ಅನ್ನೋ ತರ ರೆಪ್ರೆಸೆಂಟೇಟಿವ್. ಇದು ನಾನು ಮಿಸ್ ಮಾಡ್ಬಿಟ್ಟಿದೆ, ಆಡ್ ಮಾಡ್ತಾ ಇದೀನಿ ಅಷ್ಟೇ. ಸರ್ ಎಲ್ಲಾ ಕಡೆ ಹುಡುಕಿದೀವಿ ಸರ್, ನನ್ನ ಮಗ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಸರ್. ಎಸ್ಕೇಪ್? ಹೌದು ಸರ್. ಟೆಕ್ನಿಕ್ಲಿ ಈಗ ನೋಡಿ ನಿಮ್ ಬೋರ್ಡ್ ತಲೆ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಕೇಳ್ತೈತೆ, ಎಲ್ಲ ಹುಳ ಕ್ವಶನ್ ಕೇಳ್ತಿರ್ತಲ್ಲ, ಎಲ್ಲ ಅವನು ನಿಮ್ ಸನ್ಯಾಸಿ. ಈಗ ಇದು ಆಗೋಯ್ತು, ಈಗ ಪ್ರೆಸೆಂಟ್ ಬಂದ್ಬಿಟ್ರಿ ನೀವು. ಪ್ರೆಸೆಂಟ್ ಅಲ್ಲಿ ಏನಾಯ್ತು, ಅವ್ರು ಆಡಿ ಪ್ರೀಕ್ ಈಗ ಕ್ಲೈಮ್ಯಾಕ್ಸ್ ಹೊಂಟಾಗೋನೆ. ಅದಾಗಿ 5 ನಿಮಿಷ 10 ನಿಮಿಷ ಆದ್ಮೇಲೆ ಇವರು CID ಅವ್ರು ಬರ್ತಾರೆ ಹುಡಿಕೊಂಡು, ಇವ್ನು ಇಲ್ಲೇ ಹೋಗೋಣ, ಎಲ್ಲೋದ ಅಂತ ಕೇಳಕ್ ಹೋದಾಗ ವಿಲ್ ಸಿಗದ. ವಿಲ್ ಸಿಕ್ಕಿದ ತಕ್ಷಣ ಏನಂತಾಗುತ್ತೆ, ನಿಮ್ಮನ್ ಕೇಳ್ತಾನೆ ಆಡಿಯನ್ಸ್ ನ, ಎಲ್ಲಿ ಅವನು ಏನಿದು ವಿಲ್ ಅಂತ. ಸೊ ಅದೇ ವೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಅದನ್ನೇ ಅವ್ರು ರೆಪ್ರೆಸೆಂಟೇಟ್ ಮಾಡಿರೋದು. ಅವನು ಹೋದ, ಯಾರು ನೀನು ಅನ್ನೋ ಕ್ಯಾರೆಕ್ಟರ್ 4th ಡೈಮೆನ್ಷನ್ಗೆ ಹೋದ ಅಷ್ಟೇ, ಇನ್ನೇನು ಇಲ್ಲ. ಇದು ಮಿಕ್ಕಿದ 4th ಡೈಮೆನ್ಷನ್ ಇಲ್ಲಿಗೆ ಉಪ್ಪಿಟ್ಟು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗಿ ಕಂಪ್ಲೀಟ್ ಆಯ್ತು. ಸೊ ಇದನ್ನ ನಾನು ನೆಕ್ಸ್ಟ್ UI ಕಂಟಿನ್ಯೂಷನ್ ಅಲ್ಲಿ ಬರುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೇನಿಲ್ಲ ಹೇಳೋದೆಲ್ಲ ಆಯ್ತು, ನಾನು ಇದೆಲ್ಲ ಎಕ್ಸ್ಪ್ಲೇನ್ ಎಲ್ಲ ಮಾಡಾಯ್ತು. ಇನ್ನೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನೀವು ದೇವರಂತ ಮನುಷ್ಯರು ಅಂತ ಅರ್ಥ, ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಫೈನಲ್ ಪಾರ್ಟ್ ಇಷ್ಟು ದಿವಸ ನನ್ನ ಜೊತೆಲಿ ಇದ್ದಿದ್ದಕ್ಕೆ ಥ್ಯಾಂಕ್ಸ್. ಫೈನಲ್ ಪಾರ್ಟ್ ಮುಗಿಸ್ದೆ. ನೆಕ್ಸ್ಟ್ ಉಪೇಂದ್ರ ಮೇಲೆ ಮಾಡಿದೆ, ಇಲ್ಲಾಂದ್ರೆ UI ಮೇಲೆ ಮಾಡಿದೆ, ಗೊತ್ತಿಲ್ಲ ನನಗೂ. ಎಲ್ಲ ನಾಳೆ ಅನ್ನೋದು ಸುಳ್ಳು, ಇವತ್ತನ್ನೋದೇ ಸತ್ಯ.